ಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಮಳೆ ನೀರು. ಪುಟ್ಟ ವಿದ್ಯಾರ್ಥಿಗಳು ಕೊಠಡಿಗೆ ಹೋಗಲು ಪರದಾಟ. ಮಳೆ ಬಂದ್ರೆ ಸಾಕು ಶಾಲಾ ಆವರಣದಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ನಿಂತು ಶಾಲಾ ಮಕ್ಕಳಿಗೆ ತೊಂದರೆಯಾಗ್ತಾ ಇದೆ. ಮಳೆ ಬಂದಾಗ ಮಾತ್ರ ನೀರು ನಿಲ್ಲುತ್ತೆ. ಅದು ಒಂದು ಸೈಡ್ನಲ್ಲಿ ಇದೆ. ಆದ್ದರಿಂದ ನಮಗೇನು ತೊಂದರೆ ಇಲ್ಲ. ಕೆಪಿಎಸ್ ಶಾಲೆಯ ಉಪ ಪ್ರಾಂಶುಪಾಲರು ಹೇಳುವ ಶೈಲಿ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ಇರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಮಳೆ ಬಂದ್ರೆ ಸಾಕು ಆವರಣ ಪೂರ್ತಿ ಜಲಾವೃತವಾಗುತ್ತೆ. ಇದನ್ನ ಕೇಳಿದ್ರೆ ಸಾಕು ಒಂದೊಂದು ಉದಾಹರಣೆ ಕೊಡ್ತಾರೆ ಅಲ್ಲಿನ ಉಪ ಪ್ರಾಂಶುಪಾಲರು ಆದ ಲಾಲಾ ನಾಯಕ. ಈ ಶಾಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ಮಕ್ಕಳಿದ್ದು 1ರಿಂದ 7ನೇ ತರಗತಿವರೆಗೆ ಶಾಲೆಯಲ್ಲಿ ಮಕ್ಕಳು ಓದಲು ಅವಕಾಶವಿದೆ. ಆದರೆ ಮಕ್ಕಳು ಶಾಲೆಗೆ ಓಡಾಡಲು ಹಿಂದೇಟು ಹಾಕುವಂತಹ ಸ್ಥಿತಿ ಎದುರಾಗಿದೆ. ಇದರ ಬಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಕೇಳಿದ್ರೆ ನಾವೇನು ಮಾಡೋದು, ಮಳೆಗೆ ಹೇಳಬೇಕಾಗುತ್ತೆ. ನಮ್ಮ ಶಾಲಾ ಕಾಂಪೌಂಡಿನಲ್ಲಿ ಮಳೆ ಬರಬೇಡ ಎಂದು ಹೇಳೋಕ್ಕಾಗತ್ತಾ ಎನ್ನುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಶಾಲಾ ಆವರಣವನ್ನ ಸ್ವಚ್ಛಗೊಳಿಸಬೇಕು ಅಂತ ವಿದ್ಯಾರ್ಥಿಗಳ ಮನವಿಯಾಗಿದೆ. ಜಿ ಅಶ್ವಥ್, ತುಮಕೂರು.